ದೆಹಲಿಯಲ್ಲಿ ನಿನ್ನೆಯಿಂದ ಆರಂಭವಾಗಿರುವ 2 ದಿನಗಳ ಬ್ರಿಕ್ಸ್ ದೇಶಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ 16ನೇ ಸಭೆಯಲ್ಲಿ ರಕ್ಷಣೆ ಹಾಗೂ ರಾಷ್ಟ್ರೀಯ ಭದ್ರತೆ ಕುರಿತಂತೆ ಹಲವು ಮಹತ್ವದ ಚರ್ಚೆಗಳು ನಡೆಯಿತು. ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಿದ್ದ ಸಭೆಯಲ್ಲಿ ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳಾದ ಬ್ರೆಜಿಲ್, ಚೈನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ದೇಶಗಳ ಭದ್ರತಾ ಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಸಮಾವೇಶ ಉದ್ದೇಶಿಸಿ ಅಜಿತ್ ದೋವಲ್, ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟ ತಿಳುವಳಿಕೆ ಒಪ್ಪಂದವನ್ನು ಭಾರತ ಸ್ವಾಗತಿಸುತ್ತದೆ. ವ್ಯಾಪಾರದಿಂದಾಗಿ ಇಂಧನ ಸುರಕ್ಷತೆ, ಜಾಗತಿಕ ವ್ಯಾಪಾರ ಮತ್ತು ಪ್ರಾದೇಶಿಕ ಸ್ಥಿರತೆಗೆ ನೆರವಾಗಲಿದೆ. ಹರ್ಮುಜ್ ಜಲಸಂಧಿಯನ್ನು ಮುಕ್ತವಾಗಿಸುವ ನಿರ್ಧಾರ ಅತ್ಯಂತ ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ಜಗತ್ತು ಇಂದು ಸೇನಾ ಸಂಘರ್ಷಗಳು, ಭೂ ರಾಜಕೀಯ ಅಸ್ಥಿರತೆ, ಆರ್ಥಿಕ ಸಂಕಷ್ಟ ಮತ್ತು ವಿಧ್ವಂಸಕ ತಂತ್ರಜ್ಞಾನಗಳನ್ನು ಎದುರಿಸುತ್ತಿದೆ. ವಿನೂತನ ಮಾದರಿಯ ಭದ್ರತಾ ಸವಾಲುಗಳು ಮತ್ತು ಅಪಾಯಗಳ ಬಗ್ಗೆ ಎಲ್ಲ ದೇಶಗಳು ಎಚ್ಚರಿಕೆ ವಹಿಸಬೇಕಾಗಿದೆ. ಅಸಾಂಪ್ರದಾಯಿಕ ಯುದ್ಧಗಳು ದೇಶಗಳ ಗಡಿಯನ್ನು ದಾಟುತ್ತಿವೆ ಎಂದು ತಿಳಿಸಿದರು. ಅತ್ಯಾಧುನಿಕ ಮತ್ತು ನವೀನ ವಿಧ್ವಂಸಕ ತಂತ್ರಜ್ಞಾನಗಳು, ಮರೆಮಾಚಿದ ವಿಭಿನ್ನ ರೂಪದ ಭಯೋತ್ಪಾದನೆ, ಸೈಬರ್ ಅಪಾಯಗಳು ಡಿಜಿಟಲ್ ರೂಪದಲ್ಲಿ ಬೆಳೆಯುತ್ತಿವೆ. ಅಸಾಂಪ್ರದಾಯಿಕ ಭದ್ರತಾ ಅಪಾಯಗಳ ಕುರಿತು ಹೆಚ್ಚಿನ ಪರಾಮರ್ಶೆ ಅಗತ್ಯವಿದೆ ಎಂದು ಹೇಳಿದರು.